ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನರ ಪ್ರಾಬ್ಲಮ್ ಎಂದರೆ ಜಾತಕ ತೋರಿಸಲಿಕ್ಕೆ ಬಂದವರದ್ದು ಪ್ರಶ್ನೆ ಕೇಳ್ತಕ್ಕಂಥವರ ಸಮಸ್ಯೆ ಏನಂದ್ರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ತುಂಬಾ ಖರ್ಚುಗಳು ಆಗ್ತಾ ಇದೆ, ಮತ್ತೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ. ಇದೆರಡು ಸಮಸ್ಯೆ ತುಂಬಾ ಜನರು ಇರ್ತದೆ. ಸೊ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಮತ್ತು ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ಸೊ ಕೊಟ್ಟ ಹಣ ವಾಪಸ್ ಬರಬೇಕಿದ್ರೆ ಯಾವ ಒಂದು ಟೆಕ್ನಿಕ್ ಅನ್ನು ನಾವು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋದು. ಅದಕ್ಕಿಂತ ಮುಂಚೆ ಇದೇ ಬರ್ತಕ್ಕಂತಹ ಮಾರ್ಚ್ 24ರಿಂದ ನಮ್ಮದು ನಿಗೂಢ ಯಂತ್ರ ತಂತ್ರ ಮಂತ್ರ ಅಂತ ತರಗತಿ ಪ್ರಾರಂಭ ಆಗ್ತಾ ಇದೆ. ಆಲ್ರೆಡಿ ಇದನ್ನು ನಾನು ಒಂದು ಬಾರಿ ಮಾಡಿದೆ. ಇದು ರಿಪೀಟೆಡ್ ಕ್ಲಾಸ್. ಸೊ ಸಂಪೂರ್ಣವಾಗಿ ರೆಕಾರ್ಡಿಂಗ್ ಇರ್ತದೆ. ರೆಕಾರ್ಡಿಂಗ್ ನೀವು ಯಾವ ಸಮಯದಲ್ಲಿ ಬೇಕಾದ್ರೆ ಎಷ್ಟು ಸಲ ಬೇಕಾದ್ರೆ ಆ ವಿಡಿಯೋನ ನೋಡ್ಬೋದು. ಸೊ ಸಾಧಾರಣ ಒಂದು 34 ತಂತ್ರಗಳು ಅದರಲ್ಲಿದೆ. ತುಂಬ ನಿಮ್ಮ ಬದುಕಿನಲ್ಲಿ ಅನಾಥ ವಿಚಾರ ಇರ್ಬೋದು, ತುಂಬ ತಂತ್ರಗಳು ಅದರಲ್ಲಿದೆ. ಮಾಡಿದವರಿಗೆ ರಿಸಲ್ಟ್ ಸಿಗ್ತದೆ. ಆಲ್ರೆಡಿ ತುಂಬ ಜನ ಜಾಯಿನ್ ಆಗಿದ್ದಾರೆ. ಸೊ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಮೆಸೇಜನ್ನು ಮಾಡಿ ಅಥವಾ ಕಾಲ್ ಮಾಡಿ ಬೇಕಾದ್ರೆ ಕೇಳ್ಬೋದು. ಇದೇ ಬರ್ತಕ್ಕಂಥ 24ರಿಂದ ಪ್ರಾರಂಭ ಆಗ್ತದೆ. 23, 24, 25 ಮಾರ್ಚ್. ಸೊ ಇವತ್ತಿನ ಎಪಿಸೋಡಲ್ಲಿ ಹಣ ನಿಲ್ತಾ ಇಲ್ಲ. ನೋಡಿ, ಒಂದು ಮಾತಿದೆ, ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ, ಆದರೆ ಕೊಟ್ಟ ದುಡ್ಡು ಮಾತ್ರ ವಾಪಸ್ ಬರುವುದಿಲ್ಲ. ಏನಂದ್ರೆ ನಮ್ಮ ಜಾತಕದಲ್ಲಿ ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ ಮತ್ತು ದುಡ್ಡು ಕೊಟ್ಟ ದುಡ್ಡು ಬರಲ್ಲ ಅಂದ್ರೆ ಜಾತಕದೊಂದು ಕಾಂಬಿನೇಷನ್ ಇದ್ದೇ ಇರ್ತದೆ. 100ಕ್ಕೆ 100ರಷ್ಟು ಜಾತಕದ ಕಾಂಬಿನೇಷನ್ ಇರ್ತದೆ. ಮುಖ್ಯವಾಗಿ ಇಲ್ಲಿ ನಿಮ್ಮ ಲಗ್ನ ಇಂಪಾರ್ಟೆಂಟ್. ಲಗ್ನದಿಂದ 2ನೇ ಭಾವ ಅಂದ್ರೆ 2ನೇ ಮನೆ, ಅದು ನಿಮ್ಮ ಧನಸ್ಥಾನ. ಲಗ್ನದಿಂದ 2ನೇ ಮನೆ ಧನಸ್ಥಾನ. ಆ ಧನಸ್ಥಾನದ ಅಧಿಪತಿ ಏನಾದರೂ ವ್ಯಯದಲ್ಲಿ ಕೂತಿದ್ದಾರೆ. ಇವು ಫಾರ್ ಎಕ್ಸಾಂಪಲ್ ಸ್ವಲ್ಪ ಜ್ಯೋತಿಷ್ಯ ಗೊತ್ತಿದ್ದವರಿಗೆ ಲಗ್ನ ಇಂಪಾರ್ಟೆಂಟ್, ರಾಶಿ ಇಂಪಾರ್ಟೆಂಟ್ ಅಲ್ಲ. ರಾಶಿಯಿಂದ ಭವಿಷ್ಯ ಹೇಳಲಿಕ್ಕೆ ಆಗುದಿಲ್ಲ ಯಾರಿಗೂ ಕೂಡ. ಸೊ ಅವರದೊಂದು ಕ್ಯಾರೆಕ್ಟರ್ ಎಲ್ಲ ಹೇಳ್ಬೋದು ಅಷ್ಟೇ. ಲಗ್ನನೇ ಇಂಪಾರ್ಟೆಂಟ್. ನಿಮ್ಮ ಲಗ್ನ ಮೇಷ ಲಗ್ನ ಆಗಿದ್ರೆ ಲಗ್ನ ದ್ವಿತೀಯ ಲಗ್ನ ಯಾವುದು? ವೃಷಭ ಲಗ್ನ. ಅಲ್ಲಿ ವೃಷಭ ಲಗ್ನ ಅಧಿಪತಿ ಯಾರು? ಶುಕ್ರ. ಸೊ ಶುಕ್ರ ಎಲ್ಲಿ ಕೂತಿದ್ದಾನೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಶುಕ್ರ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ, ಯಾವ ರಾಶಿಯಲ್ಲಿ ಕೂತಿದ್ದಾನೆ, ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕೂತಿದ್ದಾನೆ, ಅದು ಇಂಪಾರ್ಟೆಂಟ್. ಶುಕ್ರ ಏನಾದರೂ ನಿಮ್ಮ ಲಗ್ನದಿಂದ ದ್ವಾದಶ ಭಾವದಲ್ಲಿ ಕೂತು ಅಂದ್ರೆ 12ನೇ ಮನೆ ಮೀನ ರಾಶಿಯಲ್ಲಿ ಕೂತು ಅಥವಾ ಅಲ್ಲಿ ವ್ಯಯ ನಕ್ಷತ್ರದಲ್ಲಿ ಏನಾದರೂ ಕೂತಿದ್ದರೆ, 12ನೇ ಭಾವದ ನಕ್ಷತ್ರದಲ್ಲಿ ಏನಾದರೂ ಕೂತಿದ್ದರೆ ಅದು ನಿಮ್ಮ ದುಡ್ಡು ವ್ಯಯ ಆಗ್ತದೆ. ಕೊಟ್ಟ ದುಡ್ಡು ವಾಪಸ್ಸು ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ವ್ಯಯಸ್ಥಾನ 8ನೇ ಮನೆಯಲ್ಲಿ ಕೂತಿದ್ರೆ ಅದು ಕೂಡ ಅದೇ ತಡೆ. ಆದ್ರಿಂದ ಯಾರಿಗಾದ್ರೂ ನೋಡಿ, ತುಂಬಾ ಜನ ದುಡ್ಡು ಕೊಟ್ಟ ಮೇಲೆ ನಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ. ಅದು ದುಡ್ಡು ಬರ್ತದೆ. ಅದಕ್ಕಿಂತ ದುಡ್ಡು ಕೊಡುವ ಮೊದಲು ನಮ್ಮ ಹತ್ರ ಕೇಳಿ. ಆ ವ್ಯಕ್ತಿಗೆ ದುಡ್ಡು ಕೊಡೋದು ಖಂಡಿತವಾಗಿ ನಮ್ಮ ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ. 100ಕ್ಕೆ 100ರಷ್ಟು ಒಂದು ರಿಸಲ್ಟ್ ಬರ್ತದೆ ಅಲ್ಲಿ, ಈ ವ್ಯಕ್ತಿಗೆ ಕೊಡ್ಬೋದಾ ಬೇಡವಾ ಅಂತ. ಸೊ ನಿಮ್ಮ ಲಗ್ನ ನೋಡಿ, ಈಗ ನಿಮ್ದು ಕಟಕ ಲಗ್ನ ಆಗಿದೆ. ನಿಮ್ಗೆ 2ನೇ ಅಧಿಪತಿ ಯಾರು? ಸಿಂಹ. ಸಿಂಹ ರಾಶಿ ಅಧಿಪತಿ ಸೂರ್ಯ. ಸೂರ್ಯ ಯಾವ ಮನೆಯಲ್ಲಿ ಕೂತಿದ್ದಾನೆ? ಇದೇ ಇಂಪಾರ್ಟೆಂಟ್. ಅಲ್ಲಿ ವ್ಯಯಭಾವದಲ್ಲಿ ಕೂತಿದ್ರೆ ಖಂಡಿತವಾಗ್ಲೂ ವ್ಯಯ. ಕೆಲವೊಂದ್ಸಲ ಏನಾಗ್ತದೆ, 12ನೇ ಮನೆಯಲ್ಲಿ ಕೂತು ಅದು 11ನೇ ಮನೆ ಡಿಗ್ರಿ ವಯಸ್ಸು ತಗೊಂಡಿದ್ರೆ ಕೂಡ ಅದು 2 ಫಲಗಳನ್ನ ಕೊಡ್ತದೆ. ಆಗ ಸ್ವಲ್ಪ ನಾವು ಕಾಂಬಿನೇಷನ್ ನೋಡ್ಬೇಕು. ಮತ್ತೆ ದಶಾಭುಕ್ತಿ ನೋಡ್ಬೇಕು. ಈಗ ಸೂರ್ಯ ಲಾಭದಲ್ಲಿ ಕೂತಿದ್ದಾರೆ ಅಂತ ನಾವು ಸಡನ್ ಯಾರಿಗೂ ದುಡ್ಡು ಕೊಡಬಾರ್ದು, ಇನ್ವೆಸ್ಟ್ ಮಾಡಬಾರ್ದು. ಅಲ್ಲಿ ಯಾವುದು ದಶಾಭುಕ್ತಿ ನಡೀತಾ ಇದೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರಿಗೆ ಹರಕೆ ಹೊತ್ತು ಕೊಡ್ತೇನೆ ಎಲ್ಲಿದ್ರೆ ಆಗುದಿಲ್ಲ. ನಿಮ್ಮ ಜಾತಕವನ್ನು ಕೂಡ ನೀವು ನೋಡಬೇಕು. ಸೊ ಕೈಯಲ್ಲಿ ಹಣ ನಿಲ್ತಾರೆ. ಇದಕ್ಕೆ ಮೂಲ ಕಾರಣ ಯಾವುದಂದ್ರೆ ನಿಮ್ಮ 2ನೇ ಮನೆ ಮತ್ತೆ 6ನೇ ಮನೆ ನೋಡಬೇಕು. ಅದು ಕೂಡ ಒಂದು ದುಡ್ಡಿನ ಮನೆ. ಮತ್ತೆ ಗುರು, ಮುಖ್ಯವಾಗಿ ಧನಕಾರಕನಾಗಿರ್ತಕ್ಕಂಥ ಗುರು ಯಾವ ಎಲ್ಲಿ ಕೂತಿದ್ದಾನೆ ಜಾತಕದಲ್ಲಿ, ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕೂತಿದ್ದಾನೆ. ಸೊ ಗುರುವಿನ ದೃಷ್ಟಿ ಯಾವುದರ ಮೇಲಿದೆ ಅದನ್ನು ಕೂಡ ನೋಡಬೇಕು. ಮತ್ತು ದಶಾಭುಕ್ತಿ ಯಾವ ರೀತಿ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ. ಅಲ್ಲಿ ಟೋಟಲ್ ಅಲ್ಲಿ ನಿಮ್ಮ ಜಾತಕದಲ್ಲಿ ಎಲ್ಲೂ 2ನೇ ಮನೆ ಕನೆಕ್ಷನ್ ಆಗಿಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ದುಡ್ಡು ನಿಲ್ತಾ ಇಲ್ಲ, ನಿಲ್ಲುವುದಿಲ್ಲ. ಸೊ ಬರೀ 12ನೇ ಮನೆ, 5ನೇ ಮನೆ, 8ನೇ ಮನೆ, ಪಂಚಮ ಭಾವ, ಅಷ್ಟಮ ಭಾವ, ದ್ವಾದಶ ಭಾವಗಳಲ್ಲಿ ಇದ್ರೆ 2ನೇ ಅಧಿಪತಿ ಪಂಚಮದಲ್ಲಿ ಕೂತಾಗ ಕೂಡ ಇನ್ವೆಸ್ಟ್ ಮಾಡಬಾರ್ದು, ಬೇರೆಯವರಿಗೆ ದುಡ್ಡು ಕೊಡಬಾರ್ದು. ಅಲ್ಲಿ ಅದೇ ಬರ್ತಾ ಇದೆ, ನಿಮ್ಗೆ ಲಾಸ್ ಆಗ್ತದೆ ಅಂತ ಅರ್ಥ. 100% ಲಾಸ್ ಆಗ್ತದೆ. ಬಿಸ್ನೆಸ್ ಮಾಡಿ ದುಡ್ಡು ಕೊಡಿ, ಅದು ವಾಪಸ್ ಬರುವುದಿಲ್ಲ ಅಂತ ಅರ್ಥ. ಅದರ ಜೊತೆ ನೀವು ಸ್ವಲ್ಪ ಏನಾದ್ರು 3ನೇ ಮನೆ ಕಡೆ ಸ್ವಲ್ಪ ದುಡ್ಡು ಬರ್ಬೋದು. ಇದನ್ನ ನೀವು ನೋಡ್ಬೇಕು. ನಿಮ್ಮ ಜಾತಕದಲ್ಲಿ ಧನಾಧಿಪತಿಯ ಸ್ಥಾನವನ್ನು ನೀವು ನೋಡಬೇಕು.
ಮತ್ತೆ ನಿಮ್ಮ ದಶಾಭುಕ್ತಿಯನ್ನು ನೋಡಬೇಕು. ಸರಿಯಾಗಿ ಗೊತ್ತಿದ್ದವರ ಹತ್ರ ಜ್ಯೋತಿಷ್ಯ ಕೇಳಿ, ಸುಮ್ಮನೆ ವೇಷಧಾರಿಯವರ ಹತ್ರ. ಎಲ್ಲ ಪೂಜೆ ಮಾಡುವವರು ಅರ್ಚಕರು ಜ್ಯೋತಿಷ್ಯರಲ್ಲ, ಇದೊಂದು ನಿಮಗೆ ನೆನಪಿಟ್ಟು. ತುಂಬಾ ಜನರಿಗೆ ಏನು ಪ್ರಾಬ್ಲಮ್ ಅಂದ್ರೆ, ಎಲ್ಲೋ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಅದು ಅವರ ವೃತ್ತಿ. ಅದು ಪೂಜೆ ಮಾಡ್ತಕ್ಕಂಥದ್ದು ಷೋಡಶ ಪೂಜೆಗಳನ್ನೆಲ್ಲ ವಿಧಿವಿಧಾನಗಳನ್ನು ಕಲ್ತಿರ್ತಾರೆ. ವಿಧಿವಿಧಾನಗಳು ಕಲ್ತರೆ ಎಲ್ರಿಗೂ ಪೂಜೆ ಮಾಡ್ಬೋದು. ಜ್ಯೋತಿಷ್ಯಕ್ಕೂ ಪೂಜೆಗೂ ವ್ಯತ್ಯಾಸ ಇದೆ. ಜ್ಯೋತಿಷ್ಯ ಕಲ್ತಿರ್ಬೇಕು. ಆ ಗ್ರಹಗಳ ಬಗ್ಗೆ, ನಕ್ಷತ್ರದ ಬಗ್ಗೆ, ಆ ಕಾಂಬಿನೇಷನ್ಗಳ ಬಗ್ಗೆ ಗೊತ್ತಿದ್ದವರ ಹತ್ರ ನೀವು ಜಾತಕ ಕೇಳಬೇಕು. ತುಂಬನೇ ಮುಂಡಾಸ್ ಕಟ್ಟಿದ್ದಾರೆ, ವೇಷ ಹಾಕಿದ್ದಾರೆ, ಅಥವಾ ಜಪಮಾಲೆ ಹಾಕಿದ್ದಾರೆ, ಅವರು ವಿಭೂತಿ ಧರಿಸಿದ್ದಾರೆ, ಅವರು ಚೆನ್ನಾಗಿ ಪೂಜೆ ಮಾಡ್ತಾರೆ, ಅವರ ಹತ್ರ ಜ್ಯೋತಿಷ್ಯ ಕೇಳ್ತೇನೆ ಹೇಳಿದ್ರೆ ಆಗುವುದಿಲ್ಲ. ಆ ಥರ ಅಲ್ಲ. ಅಂದ್ರೆ ಪೂಜೆ ಮಾಡೋರು ಕೂಡ ಜ್ಯೋತಿಷ್ಯ ಹೇಳುವವರು ಇದ್ದಾರೆ ಚೆನ್ನಾಗಿ, ಅವ್ರ ಹತ್ರ ಕೇಳ್ಬೋದು. ಸುಮ್ಮನೆ ಅಲ್ಲಿ ಕೂತಲ್ಲಿ ಅಶ್ವಿನಿ ನಕ್ಷತ್ರ ಪೂಜೆ ಮಾಡ್ತಾರೆ, ಅಥವಾ ಮೇಷರಾಶಿಗೆಲ್ಲ ಪೂಜೆ ಮಾಡ್ತಾರೆ, ನಿಮ್ಮ ನಕ್ಷತ್ರಕ್ಕೆ ಪೂಜೆ ಮಾಡುವವರ ಹತ್ರ ನೀವು ಜ್ಯೋತಿಷ್ಯ ಹೇಳಲಿಕ್ಕೆ ಹೋಗಬೇಡಿ. ಸರಿಯಾಗಿ ಗೊತ್ತಿದ್ದು ಹತ್ರ ಕೇಳಿ, ಆಗ ನಿಮಗೆ ಸಣ್ಣಾಗಿ ರಿಸಲ್ಟ್ ಸಿಗ್ತದೆ. ಯಾಕಂದ್ರೆ ಮನುಷ್ಯನ ಬದುಕಿನಲ್ಲಿ ದಶಾಭುಕ್ತಿಯೇ ತುಂಬಾ ಇಂಪಾರ್ಟೆಂಟ್. ಇದನ್ನ ನಾವು ಗಮನದಲ್ಲಿ ಇಡಬೇಕು. ಹಾಗಾದ್ರೆ ತಂತ್ರ ಏನು? ಸೊ ದುಡ್ಡು ಕೊಟ್ಟಿದ್ದೇನೆ ಸರ್, ಬರ್ತಾ ಇಲ್ಲ. ಮೊದಲು ಪ್ರಶ್ನೆ ಹಾಕಿ ನೋಡ್ಬೇಕು ಬರ್ತದಾ ಅಂತ. ಅಲ್ಲಿ ಪ್ರಶ್ನೆ ಹಾಕಿ ನೋಡ್ಬೇಕು. ಸಪ್ತಮ ಭಾವವನ್ನು ನೋಡ್ಬೇಕು ಮೊದಲು. ಆ ವ್ಯಕ್ತಿ ಅಪೋಸಿಟ್ ಪರ್ಸನ್, ನೀವು ಕೊಟ್ಟಂತಹ ವ್ಯಕ್ತಿ, ಅವನ ಹತ್ರ ದುಡ್ಡಿದೆಯಾ? ಸಪ್ತಮ ಭಾವವನ್ನು ನೋಡ್ಬೇಕು. ಪ್ರಶ್ನೆ ಹಾಕಿ ನೋಡ್ಬೇಕು. ಮತ್ತೆ ನಿಮ್ಮ ಜಾತಕ ನೋಡ್ಬೇಕು. ಜಾತಕದಲ್ಲಿ ನಿಮಗೆ ದುಡ್ಡು ಬರ್ತಕ್ಕಂಥ ಕಾಂಬಿನೇಷನ್ ಇದೆಯಾ ಮೊದಲು ನೋಡ್ಬೇಕು. ದುಡ್ಡು ಬರ್ಬೇಕಂದ್ರೆ ಟೆಕ್ನಿಕ್ ಮಾಡಿದ ಕೂಡಲೇ ದುಡ್ಡು ಬರುವುದಿಲ್ಲ. ಎಲ್ಲೋ ಕಾಂಬಿನೇಷನ್ ಇದ್ದಾಗ, ನಿಮ್ಮ ಜಾತಕದಲ್ಲಿ ಕೂಡ 2ನೇ ಭಾವ, 6ನೇ ಭಾವ, 11ನೇ ಭಾವ ಲಾಭ ಸ್ಥಾನಗಳು ಜಾಸ್ತಿ ಇದ್ದಾಗ, ಅಲ್ಲಿ ಒಂದು 70% ಜಾಸ್ತಿ ಇದ್ದಾಗ, ನಾವು ಮಾಡ್ತಕ್ಕಂಥ ತಂತ್ರ ಟೆಕ್ನಿಕ್ಸ್ ಎಲ್ಲ 30% ವರ್ಕಾಗಿ ನಿಮಗೆ ದುಡ್ಡು ಬರುವಂತಹ ಚಾನ್ಸಸ್ ಇದೆ. ಎಲ್ಲೋ ಮನಬರು ಅಲ್ಲಿ ಯಾವುದೇ ಇಲ್ಲ. ಅಲ್ಲಿ ನಿಮ್ಮ ದಶಾಭುಕ್ತಿಯಲ್ಲಿ ವ್ಯಯಭಾವನೆ ಇದೆ, ಬರುವುದಿಲ್ಲ ದುಡ್ಡು. ನಿಮಗೆ ಕೊಟ್ಟ ದುಡ್ಡು ವಾಪಸ್ ಬರುತ್ತೆ. ಯಾವ ಕೇಸ್ ಹಾಕಿದ್ರು ಕೂಡ ಅದು ಬರುವುದಿಲ್ಲ. ಇಲ್ಲ ಅಂದ್ರೆ ಪ್ರಶ್ನೆ ಹಾಕಿ ನೋಡ್ಬೇಕು. ಆ ವ್ಯಕ್ತಿಯ ಹೆಸರಿನಲ್ಲಿ ಪ್ರಶ್ನೆಯನ್ನು ಹಾಕಿ ನೋಡ್ಬೇಕು. ಈ ರೀತಿ ನಾವು ಪ್ರಶ್ನೆಯನ್ನೆಲ್ಲ ಹಾಕ್ತೇವೆ. ನಾವು ಫೋನಲ್ಲಿ ಕೂಡ ಕನ್ಸಲ್ಟೆನ್ಸ್ ತಗೋತೇವೆ. ಆ ವ್ಯಕ್ತಿಯನ್ನು ಹೇಗಿದ್ದಾನೆ, ಅವನ ಹತ್ರ ದುಡ್ಡಿದೆಯಾ, ಅವನಿಗೆ ಯಾವ ಭಾವ ಬಂದಿದೆ, ಅಲ್ಲಿ ನಿಮ್ಮ ದ್ವಿತೀಯ ಭಾವವನ್ನು ನೋಡ್ಬೇಕು. ಪ್ರಶ್ನೆ ಹಾಕಿ ಅಲ್ಲಿ ದ್ವಿತೀಯ ಭಾವದಲ್ಲಿ ನಿಮಗೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ಇದೆಯಾ, ಇದನ್ನೆಲ್ಲ ನೋಡಿ. ಅಲ್ಲಿ 6ನೇ ಭಾವವನ್ನು ಕೂಡ ನೋಡಿ, ಗುರು ಎಲ್ಲಿದ್ದಾನೆ, ಎಲ್ಲವನ್ನು ನೋಡಿದಾಗ ನಿಮಗೆ ದುಡ್ಡು ಬರ್ತದಾ ಇಲ್ಲ ಅಂತ ನಿಖರವಾಗಿ ನಮಗೆ ಮಾಹಿತಿ ಕೊಡ್ಬೋದು. ಓಕೆ, ಆದ್ರೂ ಏನೋ ಸ್ವಲ್ಪ ದುಡ್ಡು ಕೊಡ್ತೀವಿ, ಕೋಟಿಗೆ ಎಷ್ಟು ಕೊಟ್ಟಿದೆ, ಅದೆಲ್ಲ ಈ ಮಂತ್ರ ಟೆಕ್ನಿಕ್ ಇದೆಲ್ಲ ಬರುವುದಿಲ್ಲ. ಸೊ ಏನ್ ಮಾಡ್ಬೇಕು, ನೀವು ದುಡ್ಡು ನಿಲ್ಲಕ್ಕೆ ಮತ್ತೆ ದುಡ್ಡು ಬರ್ಲಿಕ್ಕೆ ನಾನು ಒಂದು ಮಂತ್ರವನ್ನ ಕೊಡ್ತೇನೆ. ಮುಖ್ಯವಾಗಿ ಇದನ್ನ ನೀವು ಶುಕ್ರವಾರ ಪ್ರಾರಂಭ ಮಾಡಿ. ಯಾವುದಾದ್ರೂ ಒಂದು ಶುಭ ಶುಕ್ರವಾರ ಇದನ್ನ ಪ್ರಾರಂಭ ಮಾಡಿ, ಅಥವಾ ನಿಮ್ಮ ನಕ್ಷತ್ರಕ್ಕೆ ಸಂಪತ್ತಾರೆ ನಕ್ಷತ್ರ ಬರ್ತಕ್ಕಂಥ ದಿನದಲ್ಲಿ ಕೂಡ ಮಾಡಬಹುದು. ನೀವು ಅದನ್ನು ಆ್ಯಪ್ ಅಲ್ಲಿ ನೋಡಿ, ನಿಮ್ಮ ನಕ್ಷತ್ರಕ್ಕೆ ಯಾವುದು ಸಂಪತ್ತಾರೆ ನಕ್ಷತ್ರ ಇದೆ, ಅಥವಾ ಯಾವುದು ಸಾಧನಾ ತಾರೆ ನಕ್ಷತ್ರ ಇದೆ ಅಂತ, ಅಥವಾ ಪರಮ ಮಿತ್ರ ತಾರೆ ನಕ್ಷತ್ರ ಇದೆ. ಆ ರೀತಿ ಲಾಭದ ನಕ್ಷತ್ರದ ದಿನ ನೋಡಿ ಕೂಡ ಪ್ರಾರಂಭ ನೀವು ಮಾಡಬಹುದು. ಗೊತ್ತಿದೆ, ಒಳ್ಳೆ ನಕ್ಷತ್ರವನ್ನು ನೋಡಿ ಪ್ರಾರಂಭ ಮಾಡಿ. ಅಥವಾ ಗುರುವಾರ ಪುಷ್ಯ ನಕ್ಷತ್ರ ದಿನ ಬರ್ತಕ್ಕಂಥ, ಅಥವಾ ಶುಕ್ರವಾರನೇ ಪ್ರಾರಂಭ ಮಾಡಿ. ಏನು ಮಂತ್ರ ಈಗ ಮುಖ್ಯವಾಗಿ, ನೀವು ನಿಮ್ಗೆ ದುಡ್ಡು ಕೊಡ್ಬೇಕು ನೋಡಿ, ಅದು ಋಣ ಇರ್ತದೆ. ಏನೋ ಹೋದ ಜನ್ಮದಲ್ಲಿ ನೀವು ಒಬ್ಬರಿಗೆ ನಿಮ್ಗೆ ಯಾರಾದ್ರೂ ಒಬ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಜನ್ಮದಲ್ಲಿ ಮೋಸ ಮಾಡ್ಲಿಕ್ಕಿಲ್ಲ, ಹೋದ ಜನ್ಮದಲ್ಲಿ ಅವನಿಗೆ ನಾವು ಮೋಸ ಮಾಡಿರ್ಬೋದು. ಅವನಿಗೆ ದುಡ್ಡು, ಅದಕ್ಕೆ ಅವನು ಈ ಜನ್ಮದಲ್ಲಿ ಸ್ಟಕ್ ಆಗಿರ್ತಾನೆ. ಸೊ ಆದ್ರಿಂದ ಅವನನ್ನ ನೆನೆಸ್ಕೊಂಡು, ನನಗೆ ದುಡ್ಡೆಲ್ಲ ಬರಲಿ, ಅವನನ್ನ ನೆನೆಸ್ಕೊಂಡು ಓಂ ಶ್ರೀಂ ನಮಃ ಅಂತ ನೀವು ಮಂತ್ರವನ್ನ ಪಠಿಸಬೇಕು. ಓಂ ಶ್ರೀಂ, ಶ್ರೀಂ ಅಂದ್ರೆ ಮಹಾಲಕ್ಷ್ಮಿ, ದುಡ್ಡು ಬರಬೇಕು. ಓಂ ಶ್ರೀಂ ನಮಃ ಓಂ ಶ್ರೀ ಎಷ್ಟು 108 ಬಾರಿ ಜಪಮಾಲೆ ಇದ್ರೆ ಜಪಮಾಲೆಯನ್ನು ಹಿಡಿದು ಸ್ವಲ್ಪ ಅದನ್ನು ಮಂತ್ರವನ್ನು ಹೇಳಿದ್ರೆ ರಿಸಲ್ಟ್ ಜಾಸ್ತಿ ಸಿಗ್ತದೆ. ಜಪವನ್ನು ಕೈಯಲ್ಲಿ ಹಿಡಿದು ಆ ಮಂತ್ರವನ್ನು ಹೇಳಬೇಕು. ಓಂ ಶ್ರೀಂ ನಮಃ. ಜಪಮಾಲೆ ಯಾವ ರೀತಿಯಲ್ಲಿ ಹಿಡಿಬೇಕು ನಿಮ್ಗೆ ಗೊತ್ತಿದೆ. ಓಂ ಶ್ರೀಂ 108 ಬಾರಿ, ಸಾಧ್ಯ ಇದ್ರೆ 1000 ಜನರು ಪ್ರತಿದಿನ ಜಪ ಮಾಡಬೇಕು. ಜಪ ಆದ ನಂತರ ಅವ್ರು ನಿಮ್ಮ ಕಾಲ್ ಎತ್ತಾ ಇಲ್ಲ, ನೀವು ಕಾಲ್ ಮಾಡ್ತಾ ಇದ್ರೆ ಕಾಲ್ ತೆಗಿತಾ ಇಲ್ಲ, ಅವರು ರಿಸೀವ್ ಮಾಡ್ತಾ ಇಲ್ಲ, ದುಡ್ಡು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಈ ಮಂತ್ರವನ್ನ ಹೇಳಿ ಉತ್ತರ ದಿಕ್ಕಿಗೆ, ಅಂದ್ರೆ ಬುಧನ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಅವರಿಗೆ ಕಾಲ್ ಮಾಡಬೇಕು. ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಾಲ್ ಮಾಡಬೇಕು. ಆ ಮಂತ್ರವನ್ನ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕಾಲ್ ಎತ್ತಿ ಅಂತ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ಅಟ್ಲೀಸ್ಟ್ ಫೋನ್ ಆದ್ರೂ ತೆಗೆದು ನಿಮಗೆ ಕೊಡ್ತೇನೆ, ಆ ರೀತಿ ಭರವಸೆಯನ್ನು ಕೊಡ್ಬೋದು. ಇಲ್ಲಾಂದ್ರೆ ನಿಮಗೆ ಸುಮ್ಮನೆ ಜಗಳ ಆಗ್ತದೆ. ಆದ್ರಿಂದ ಈ ಟೆಕ್ನಿಕ್ ಅನ್ನ ಮಾಡಿ.
ಈ ಟೆಕ್ನಿಕ್ ಅನ್ನು ಮಾಡಿ, ಅಂದರೆ ಓಂ ಶ್ರೀಂ ನಮ ಮಂತ್ರ ಹೇಳಿ ಮತ್ತೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅವರಿಗೆ ಕಾಲನ್ನು ಮಾಡಿ ನಿಮಗೆ ದುಡ್ಡು ಬರ್ತದೆ. ಅದೇ ಇದೇ ಮಂತ್ರವನ್ನು ಪ್ರತಿದಿನ ಪಠಿಸ್ತಾ ಬಂದಾಗ ನಿಮಗೆ ಹಣಗಳೆಲ್ಲ ಜಾಸ್ತಿ ಜಾಸ್ತಿ ಮೂಲೆಯಿಂದ ಎಲ್ಲ ದಿಕ್ಕಿನಿಂದ ಹಣಗಳು ಬರ್ತಕ್ಕಂಥದ್ದು, ಕೈಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಆಗ್ತಕ್ಕಂಥದ್ದು. ಎರಡನೇ ಭಾವವನ್ನು ಮೊದಲು ನೋಡಿ, ಈ ವಿಚಾರವನ್ನೆಲ್ಲ ಗೊತ್ತಿದ್ದವರ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ಮುಂದಿನ ಪರಿಹಾರವನ್ನು ನೀವು ಮಾಡ್ಬೋದು. ಇದೇ ಬರ್ತಕ್ಕಂಥ ಮಾರ್ಚ್ 23ರಂದು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಗೂಢ ಯಂತ್ರ ತಂತ್ರ ಅನ್ನುವಂಥ ತರಗತಿ ಎಲ್ಲರಿಗೂ ಜಾಯ್ನ್ ಆಗಲಿ. ತುಂಬ ಮಾಹಿತಿ ಇದೆ, ಎಲ್ಲರೂ ಜಾಯ್ನ್ ಆಗ್ಬೋದು. ನಮಸ್ಕಾರ.